ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೇನು 5 ಪ್ರಾಣರಿದ್ದಾರೆ. ಇದ್ರ ಬಗ್ಗೆ ಪ್ರಾಯ ಒಂದು ಸಮಗ್ರವಾದಂಥ ವಿವರ ಸರ್ವಮೂಲದಲ್ಲಿ ಬಂದಿರುವಂಥದ್ದು ಈಗ ನಮ್ಮ ಮುಂದೆ ತೆರೆಕೊಳ್ಳಲಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದರ ಭಾಷ್ಯದ ಭಾಗ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ವ್ಯಾನ ನಾಮಕ ವಾಯುವಿನಲ್ಲಿ ಭಗವದ್ ಉಪಾಸನೆ ಅಥ ಖಲು ವ್ಯಾನಮೇವ ಉದ್ಗೀತಮುಪಾಸೀತ ಅಂತೇನು ಉಪನಿಷತ್ ಭಾಗ ಇದೆ, 1ನೇ ಅಧ್ಯಾಯ. ಅಲ್ಲಿ 3 ವಿಧವಾದ ಪ್ರಾಣಾದಿ ಪಂಚಕ ಅಂತ ವರ್ಣನೆ ಮಾಡುವಂಥ ಭಾಗ ಅದು. ಪ್ರಾಣಾದ್ಯಾಹ ತ್ರಿವಿಧಾ ಪಂಚ ಪ್ರಧಾನೋ ವಾಯುರೇವಚ ಮುಖ್ಯ ಪಂಚಕ ರೂಪಸನ್ ಗರುಡೋ ಮಧ್ಯ ಪಂಚಕ ಅವಮ ಪಂಚಕಸ್ತ್ವನ್ಯೇ ಪ್ರಾಣಾದ್ಯಾಹ ತಸ್ಯ ಸೂನವಃ ಇದು ತ್ರೇಧಾ ವಿಭಾಗೋಯಂ ವಿಭಾಗ ಅನ್ಯಃ ಚತುರ್ಥಕಃ. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ದೇವತೆಗಳೇನಿದ್ದಾರೆ, ಇವರು ಒಟ್ಟಾರೆ 4 ಗುಂಪಾಗಿದ್ದಾರಂತೆ. ಮೊದಲನೇ 3 ಗುಂಪುಗಳನ್ನು ಈಗ ನೋಡೋಣ. ಅದಕ್ಕೆ ಒಂದು ಮುಖ್ಯ ಪಂಚಕ, ಮಧ್ಯ ಪಂಚಕ ಮತ್ತೆ ಅವಮ ಪಂಚಕ ಅಥವಾ ಅಧಮ ಪಂಚಕ ಅಂತ ಹೇಳ್ತಾರೆ. ಮುಖ್ಯ ಪಂಚಕ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಹೆಸರಿನಿಂದ 5 ರೂಪಗಳನ್ನು ತಳೆದು ಸ್ವಯಂ ಮುಖ್ಯ ಪ್ರಾಣನೇ ಇದ್ದಾನೆ. ಈತನೇ ಮುಖ್ಯ ಪಂಚಕ. ಪ್ರಧಾನೋ ವಾಯುರೇವಚ ಮುಖ್ಯ ಪಂಚಕ ರೂಪಸ್ಸನ್. ಮುಂದೆ ಮಧ್ಯ ಪಂಚಕ ಅಂದ್ರೆ ಗರುಡ ದೇವರ 5 ರೂಪಗಳು. ಗರುಡ ದೇವರಿಗೆ ಸ್ವಯಂ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳಿವೆ. ಮುಖ್ಯ ಪ್ರಾಣನ ಬಳಿಕ ಬರುವಂಥವರು ಗರುಡ ದೇವರಾದ್ರಿಂದ ಅವರ 5 ರೂಪಗಳಿವೆ. ಮುಂದೆ ಅಧಮ ಪಂಚಕ ಅಂತ ಒಂದಿದೆ. ಅಲ್ಲಿ ಪ್ರಾಣಾದ್ಯಾಹ ತಸ್ಯ ಸೂನವಃ. ತಸ್ಯ ಅಂದ್ರೆ ಆ ಗರುಡನ ಅಲ್ಲ, ಮುಖ್ಯ ಪ್ರಾಣನ ಮಕ್ಕಳು 5 ಜನ ಇದ್ದಾರೆ. ಮುಖ್ಯ ಪ್ರಾಣದೇವರ ಮಕ್ಕಳಾದಂಥ ಬೇರೆ ಮುಖ್ಯ ಪ್ರಾಣನಿಗಿಂತ ಗರುಡನಿಗಿಂತಲೂ ಭಿನ್ನರೇ ಆದಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಜನ ಇದ್ದಾರೆ. ಇವರು ಅವಮ ಪಂಚಕ. ಉಪನಿಷತ್ ಭಾಷ್ಯದಲ್ಲಿ ಬಂದಿರುವುದು ಅವಮ ಪಂಚಕ ಅಂತ ಶಬ್ದ. ಇದು ತ್ರೇಧಾ ವಿಭಾಗೋಯಂ. ಇದು ಈ 3 ರೀತಿಯಾದ ವಿಭಾಗ. ವಿಭಾಗ ಅನ್ಯಃ ಚತುರ್ಥಕಃ. 4ನೇ ವಿಭಾಗ ಒಂದಿದೆ. ಅದೇನು? ಪ್ರಾಣಾಪಾನವು ಶೇಷದಿಂದ್ರವು. ಪ್ರಾಣ, ಅಪಾನ ಎಂಬ ಶಬ್ದದಿಂದ ಕ್ರಮವಾಗಿ ಶೇಷ ಮತ್ತು ಗರುಡರು ಶಾಸ್ತ್ರದಲ್ಲಿ ವ್ಯವಹೃತರಾಗಿದ್ದಾರೆ. ಉದಾನ, ಸಮಾನ ಎಂಬ ಹೆಸರಿನಿಂದ ರುದ್ರ ಮತ್ತು ಇಂದ್ರರು ವ್ಯಾಹೃತರಾಗಿದ್ದಾರೆ. ಇದು ಆ ದೇವತೆಗಳಲ್ಲಿ ಕಕ್ಷಾತಾರತಮ್ಯ. ವ್ಯಾನ ಎಂಬ ಹೆಸರಿನಿಂದ ಕೊನೆಯದ್ದಾಗಿ ಇವರೆಲ್ಲರಿಗಿಂತಲೂ ಉತ್ತಮನಾದಂತಹ ಮುಖ್ಯ ಪ್ರಾಣನೇ ವ್ಯಾಹೃತನಾಗಿದ್ದಾನೆ. ಇದು ಆ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಅನ್ನುವಂಥ ಒಂದು 4ನೇ ವಿಭಾಗ ಇದು. ಅದಕ್ಕಾಗಿ ಆ ವ್ಯಾನ ನಾಮಕನಾದ ಮುಖ್ಯ ಪ್ರಾಣನಲ್ಲಿ ಉದ್ಗೀತ ಎಂಬ ಹರಿಯನ್ನ ಧ್ಯಾನಿಸಬೇಕು. ಆ ವ್ಯಾನ ನಾಮಕನಾದ ಮುಖ್ಯ ಪ್ರಾಣವೆಂದರೆ ಎಲ್ಲ ರೀತಿಯಾದಂತಹ ವೇದೋಚ್ಚಾರಣ ಕ್ರಿಯೆಗಳು ನಡೀತವೆ ಅಂತ. ಇದಿಷ್ಟು ವರ್ಣನೆ ಛಾಂದೋಗ್ಯ ಉಪನಿಷತ್ ಭಾಷ್ಯದ 1ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸ್ತದೆ. ಈ 4 ವಿಭಾಗ ಅಂತ ಏನು ಛಾಂದೋಗ್ಯ ಉಪನಿಷತ್ತಿಗೆ ಅನುಸಾರವಾಗಿ ನೋಡಿದ್ವಲ್ಲ, ಉತ್ತಮ ಪಂಚಕ, ಮಧ್ಯಮ ಪಂಚಕ ಮತ್ತೆ ಅವಮ ಪಂಚಕ, ಇದಲ್ಲದೆ ಮತ್ತೊಂದು 4ನೇ ವಿಭಾಗ ಅಂತ ನೋಡಿದ್ವಲ್ಲ. ಈ 3 ವಿಭಾಗಗಳ ಆದ್ಮೇಲೆ ಆ 4ನೇ ವಿಭಾಗವನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಏನು ಹೇಳಿದ್ದಾರಲ್ಲ, ಅದಕ್ಕಿಂತ ಮುಂಚೆ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ಬಂದಂತೆ ಶಬ್ದಾದ್ಯಾಹ ಪಂಚ ಶಿವಜಾಹ ಸ್ಪರ್ಶನಾತ್ ಶಬ್ದನಾದಪಿ ರೂಪಣಾತ್ ರಸನಾಚ್ಚೈವ ಗಂಧನಾಚ್ಚ ತಥಾಭಿಧಾಹ ಅಂತ ಬರುವ ಒಂದು ಶ್ಲೋಕದ ಆಧಾರದಿಂದ ಅಪಾನ ಮೊದಲಾದ 5 ಜನ ಶಿವಪುತ್ರರು, ಅಪಾನ, ವ್ಯಾನ, ಉದಾನ, ಸಮಾನ, ಪ್ರಾಣ ಅನ್ನುವಂಥ 5 ಜನ ಶಿವಪುತ್ರರು. ಇವರಿಬ್ಬರು, ಈ 5 ಜನ
ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಪ್ರವರ್ತಕರಾಗಿದ್ದಾರೆ. ಮೊದಲನೇದಾದ ಶಬ್ದಕ್ಕೆ ಪ್ರಾಣನ ಜೊತೆಗೆ ಪ್ರಾಣ ಅನ್ನುವ ಶಿವಪುತ್ರನ ಜೊತೆಗೆ ಬೃಹಸ್ಪತಿ ಒಬ್ಬ ಶಿವನ ಮಗನ ಅಲ್ಲದವನು ನಿಯಾಮಕನಾಗಿದ್ದಾನೆ. ಹೀಗೆ ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣಾಭ್ಯಾಂ ನಮಃ. ಸ್ಪರ್ಶ ಶಬ್ದಕ್ಕೆ ಬೃಹಸ್ಪತಿ ಮತ್ತು ಶಿವಪುತ್ರನಾದ ಪ್ರಾಣ, ಸ್ಪರ್ಶಕ್ಕೆ ಶಿವಪುತ್ರನಾದ ಅಪಾನ, ರೂಪಕ್ಕೆ ಶಿವಪುತ್ರನಾದಂಥ ವ್ಯಾನ, ರಸಕ್ಕೆ ಶಿವಪುತ್ರನಾದಂಥ ಉದಾನ, ಗಂಧಕ್ಕೂ ಶಿವಪುತ್ರನಾದಂಥ ಸಮಾನ. ಇದನ್ನ ಈ ಹಿಂದೆ ನೋಡಿದ್ದೇವೆ. ಆದ್ರಿಂದಲೇ ಪ್ರಾಣಾದಿ ಪಂಚಕವನ್ನ ನಾವು ಪರಿಗಣಿಸುವಾಗ ಮುಖ್ಯ ಪ್ರಾಣನ 5 ರೂಪಗಳು ಪ್ರಥಮ, ಅದಾದ ಬಳಿಕ ಗರುಡನ 5 ರೂಪಗಳು ಎರಡನೇದ್ದು, ಮುಂದೆ ಮೂರನೇದ್ದು ಮುಖ್ಯ ಪ್ರಾಣನ ಮಕ್ಕಳಾದಂತಹ 5 ಜನ ಪ್ರಾಣಾಪಾನಾದಿಗಳು, ಅವರು ಮೂರನೆಯವರು. ಮತ್ತೆ ನಾಲ್ಕನೇದಾಗಿ ಶಿವನ ಮಕ್ಕಳಾದಂತಹ 5 ಜನರನ್ನ ಗೀತಾ ತಾತ್ಪರ್ಯವನ್ನು ವರ್ಣನೆ ಮಾಡಿದ್ರೆ ಅದನ್ನು ತಿಳ್ಕೊಳ್ಬೇಕು. ಮತ್ತೆ ಛಾಂದೋಗ್ಯ ಭಾಷ್ಯದಲ್ಲಿ ಬರುವಂತೆ ಪ್ರಾಣ ಅಪಾನರು ಅಂದ್ರೆ ಶೇಷ ಗರುಡರು, ಉದಾನ ಸಮಾನರು ಅಂದ್ರೆ ರುದ್ರ ಇಂದ್ರರು, ಮತ್ತೆ ವ್ಯಾನ ಅಂದ್ರೆ ಮುಖ್ಯ ಪ್ರಾಣ ಅಂತ ಅನೇಕ ದೇವತೆಗಳನ್ನು ಒಳಗೊಂಡಂತ ಒಂದು ವಿಭಾಗ ಏನ್ ಬಂತಲ್ಲ, ಅದನ್ನ 5ನೇ ವಿಭಾಗ ಅಂತ ತಿಳ್ಕೊಳ್ಬೇಕು. ಹೀಗೆ ಪ್ರಾಣಾದಿ ಪಂಚಕ ಏನಿದೆ ಅದು ಒಟ್ಟು 5 ವಿಧವಾಗಿದೆ. ಮುಖ್ಯ ಪ್ರಾಣನ 5 ರೂಪಗಳು ಮೊದಲನೇ ತರಗತಿಯವು, ಗರುಡನ 5 ರೂಪಗಳು 2ನೇ ತರಗತಿಯವು, ಮುಖ್ಯ ಪ್ರಾಣನ ಮಕ್ಕಳಾದ ದೇವತೆಗಳ 5 ರೂಪಗಳು 3ನೇ ತರಗತಿಯವು, ಮತ್ತೆ ರುದ್ರನ ಮಕ್ಕಳಾದಂತಹ 5 ಜನ ಪ್ರಾಣಾಪಾನಗಳು ಅವರು 4ನೇ ತರಗತಿಯವರು. ಮತ್ತೆ ಈ ಯಾವ ತರಗತಿಗೂ ಸಂಬಂಧವಿಲ್ಲದೆ ಗರುಡ ಶೇಷರಿಬ್ಬರು ಪ್ರಾಣಾಪಾನರು, ಶೇಷಗರುಡರಿಬ್ಬರು ಪ್ರಾಣಾಪಾನರು, ರುದ್ರೇಂದ್ರರು ಉದಾನ ಸಮಾನರು, ವ್ಯಾನ ಅಂದ್ರೆ ಮುಖ್ಯ ಪ್ರಾಣ ಅಂತ ಏನು ಬಂತು ಅದೊಂದು ಪ್ರತ್ಯೇಕವಾದ ವಿಭಾಗ. ಅಲ್ಲಿ ಪ್ರಥಮ ಮಧ್ಯಮ ಅವಮ ಅನ್ನುವಂಥ ಸಂಗತಿ ಏನೂ ಇಲ್ಲ. ಪ್ರಾಣನ 5 ರೂಪಗಳು, ಗರುಡನ 5 ರೂಪಗಳು, ಮುಂದೆ ಪ್ರಾಣನ ಮಕ್ಕಳು 5 ಜನ ರೂಪಗಳು, ಶಿವನ 5 ಜನ ಮಕ್ಕಳು ಅಂತ ಏನಿದ್ದಾರೆ. ಇಲ್ಲಿ ಮಾತ್ರ 1, 2, 3, 4 ಅಂತ ತಾರತಮ್ಯಕ್ಕೆ ಅನುಗುಣವಾಗಿ ನಾವು ವರ್ಗೀಕರಣ ಮಾಡಬಹುದು. ಇನ್ನ 5ನೇ ವರ್ಗೀಕರಣ ಏನಿದೆ ಅದು ಸ್ವಯಂ ಮುಖ್ಯ ಪ್ರಾಣ, ಆಮೇಲೆ ಗರುಡ ಶೇಷರು, ಮುಂದೆ ರುದ್ರ, ಅವನ ಜೊತೆಗೆ ಅವನ ಬಳಿಕ ಬರುವಂತಹ ಇಂದ್ರ, ಹೀಗೆ ವಿಭಾಗವನ್ನು ಒಳಗೊಂಡಿದೆ. ಆದ್ರಿಂದ ತಾರತಮ್ಯಕ್ಕನುಸಾರವಾಗಿ 1, 2, 3, 4 ಅಂತ 4 ವಿಭಾಗಗಳನ್ನು ಮಾಡಿ 4 ಪ್ರಾಣಾದಿ ಪಂಚಕ ಅಂತ ಹೇಳಬೇಕು. ಮತ್ತೆ 5ನೇದಾಗಿ ಆ ಪ್ರಾಣಾದಿ ಪಂಚಕ ಏನಿದೆ ಅಲ್ಲಿಯೂ ಕೂಡ ಮೊದಲನೇ ಮುಖ್ಯ ಪ್ರಾಣ, ಮುಂದೆ ಶೇಷಗರುಡರು, ಮುಂದೆ ರುದ್ರೇಂದ್ರರು, ಮತ್ತೆ ಮೊದಲನೇದಾಗಿ ವ್ಯಾನ ಇದ್ದೇ ಇದ್ದಾನೆ. ಇಷ್ಟು ವಿಭಾಗವನ್ನು ನಾವು ತಿಳ್ಕೊಳ್ಬೇಕು. ಇದು ಛಾಂದೋಗ್ಯ ಉಪನಿಷತ್ತಿನ 1ನೇ ಅಧ್ಯಾಯದಲ್ಲಿ ಬಂದಿದೆ, ಗೀತಾ ತಾತ್ಪರ್ಯದ 13ನೇ ಅಧ್ಯಾಯದಲ್ಲಿ ಬಂದಿದೆ, ಮತ್ತೆ ತಂತ್ರಸಾರದ 3ನೇ ಅಧ್ಯಾಯದ 134ನೇ ಶ್ಲೋಕದಲ್ಲಿ ಬಂದಿದೆ. ಇದಲ್ಲದೆ ಭಾಗವತ ತಾತ್ಪರ್ಯದ 3ನೇ ಸ್ಕಂದ 7ನೇ ಅಧ್ಯಾಯ ಅಲ್ಲಿ 16ನೇ ಶ್ಲೋಕದ ರೂಪದಲ್ಲಿ ಕೂಡ ಈ ಸಂಗತಿ ಬಂದಿದೆ. ಅದನ್ನು ಈ ಹಿಂದೆ ನೋಡಿದ್ದೇವೆ. ಇಲ್ಲಿ ಒಂದೇ ಕಡೆ ಅವೆಲ್ಲವೂ ಶ್ರವಣಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ತತ್ವನಿರ್ಣಯ ಅನ್ನೋ ಗ್ರಂಥದಿಂದ ಉದ್ಧೃತವಾದ ಶ್ಲೋಕವನ್ನು ನೋಡೋಣ. ಪ್ರಾಣ ಪ್ರಥಮದೋ ಎಷ್ಟು ಪ್ರಧಾನೋ ವಾಯುರೀರಿತಃ. ಪ್ರಧಾನ ವಾಯುವಿನೇ 5 ರೂಪಗಳನ್ನು ತಾಳಿದ್ದಾನೆ, 10 ರೂಪಗಳನ್ನು ಕೂಡ ತಾಳಿದ್ದಾನೆ. ಅದನ್ನು ಅಲ್ಲೇ ಅದೇ ಭಾಗವತ ತಾತ್ಪರ್ಯದ ಪ್ರಸಂಗದಲ್ಲಿ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಪ್ರಾಣಾದಿ ಪಂಚಕಂ ಚೈವ ತಥಾ ನಾಗಾದಿ ಪಂಚಕಂ
ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕ್ರಿಕಲ ದೇವದತ್ತ ಧನಂಜಯ ಇವಂತು ದಶಧಾ ಪ್ರಾಣ ಅಂತ ತದ್ ವ್ಯೋಮ ಸಂಹಿತ ಅನ್ನೋ ಗ್ರಂಥದ ಉಲ್ಲೇಖ. 10 ರೂಪಗಳು ಪ್ರಾಣನಿಗಿವೆ. ಆ 10 ರೂಪವುಳ್ಳವನು ಆಗಿದ್ದಾನೆ ಪ್ರಾಣ, ಅಥವಾ ಅದರಲ್ಲಿ ಕೇವಲ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳನ್ನು ಪರಿಗಣನೆ ಮಾಡಿದರೆ 5 ರೂಪವುಳ್ಳವನು ಆಗಿದ್ದಾನೆ. ತ್ವಗಾಧ್ಯಾತ್ಮಾಸ್ತು ತತ್ಪುತ್ರಾಹ ದ್ವಿಧಾಭೂತಂ ಉದಾಹೃತಂ. ಈ ಮುಖ್ಯ ಪ್ರಾಣನ ಮಕ್ಕಳಾದಂತಹ 5 ಜನ ಏನಿದ್ದಾರಲ್ಲ, ಅವರು ಅವನ ಪಂಚಕ ಅಂತ ಕರೆಸ್ಕೊಂಡಿದ್ದಾರಲ್ಲ ಛಾಂದೋಗ್ಯ ಭಾಷ್ಯದಲ್ಲಿ, ಅವರು ತ್ವಗಾದಿಗಳಿಗೆ ತ್ವಕ್, ಸ್ಪರ್ಶ, ರೂಪ, ಚಕ್ಷು ಇತ್ಯಾದಿ ಎಲ್ಲದಕ್ಕೂ ಕೂಡ ಅಭಿಮಾನಿಗಳಾಗಿದ್ದಾರೆ. ತಂತ್ರಸಾರದ 3ನೇ ಅಧ್ಯಾಯದಲ್ಲಿ 134ನೇ ಶ್ಲೋಕದಲ್ಲಿ ಅನ್ಯೇತು ಸೂನವೋ ವಾಯೋ ರುದ್ರಸ್ಯಾಪಿ ಪ್ರಕೀರ್ತಿತಾಹ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಬೃಹಸ್ಪತಿ ಮೊದಲನೇ ಶಬ್ದಕ್ಕೆ ಅಭಿಮಾನಿ. ಉಳಿದವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು. ಇವರು 5 ಜನ ಪ್ರಾಣನ ಮಕ್ಕಳು ಮತ್ತು ರುದ್ರನ ಮಕ್ಕಳು. ಇವರೆಲ್ಲರೂ ಕೂಡ ಜಂಟಿಯಾಗಿ, ಈ 2 ಗುಂಪು ಜಂಟಿಯಾಗಿ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಅಭಿಮಾನಿಯಾಗಿದೆ. ಇದಿಷ್ಟು ಪ್ರಾಣಾದಿ ಪಂಚಕಗಳ ಒಂದು ವಿವರ.